ಇಂಗು ತೆಂಗು ಇದ್ರೆ ಮಂಗಾನು ಅಡ್ಗೆ ಮಾಡ್ಬಿಡುತ್ತೆ ಅಂತ ಹೇಳ್ತಾರೆ. ಹಂಗೇನೆ ಮುಖಕ್ಕೆ ಬಣ್ಣ ಹಚ್ಚಿದ್ರೆ ಸೀತಾರಾಮನು ಸಲ್ಮಾನ್ ಖಾನ್ ತರ ಕಾಣ್ತಾನಂತೆ. ಹೆಂಗ್ ಸಾಧ್ಯ ಅಂತ ನನಗೂ ಡೌಟ್ ಇತ್ತು. ಅದಕ್ಕೆ ಬಾಂಬೆದು ಒಬ್ಬ ಮೇಕಪ್ ಆರ್ಟಿಸ್ಟ್ ಬರ್ತಿದ್ದಾರೆ, ಬನ್ನಿ ನಾವು ಸ್ವಲ್ಪ ಮೇಕಪ್ ಮಾಡಿಸ್ಕೊಂಡು ಬಂದ್ಬಿಡೋಣ. ಹಲೋ ಸರ್, ಏನ್ ಸರ್ ಸಿನಿಮಾನಾ ಕ್ಯಾರೆಕ್ಟ್ರಾ ಸರ್? ನೀವು ಯಾವ ಕ್ಯಾರೆಕ್ಟರ್ ಕೊಟ್ಟರು ನಾನು ಮಾಡ್ತೀನಿ ಸರ್. ಲೊಕೇಶನ್ ಸರ್ ಬಂದೆ ಸರ್. ಸರ್ ಕ್ಯಾಬ್ ಮಾಡ್ಕೊಂಡು ಈಗ ಬಂದ್ಬಿಡ್ತೀನಿ. ಏನ್ ಸರ್ ನಂದೀಶನ್ ನಂಬರ್ ಬೇಕಾ? ಸರ್ ನಾನು ಅದೇ ಹಳೆ ಹರೀಶ ಮಜಾ ಭಾರತ ಸೀಸನ್ 3 ಮಾಡ್ತಿದ್ನಲ್ಲ, ನೆನ್ಪಾಗ್ತಿಲ್ವಾ? ನೋಡಿ ಅದ್ ನಾನೇ ಸರ್. ಅದು ಎಲ್ರಿಗೂ ಎಲ್ಲೋ ಇರೋ ನಂದೀಶ ನೆನ್ಪಾಗ್ತಾನೆ, ಕಣ್ಮುಂದೆ ಇರೋ ಈ ಹರೀಶ ನೆನ್ಪಾಗಲ್ಲ. ಮಜಾ ಭಾರತ ಮುಗ್ದು ಇವತ್ತಿಗೆ 3 ವರ್ಷ ಆಯ್ತು, ಒಂದು ಪಿಕ್ಚರ್ ಅಲ್ಲೂ ಚಾನ್ಸ್ ಸಿಕ್ಕಿಲ್ಲ. ಹಂಗಂತ ಹೇಳ್ಬಿಟ್ಟು ನಾನೇನ್ ಕೆಟ್ಟ ಆರ್ಟಿಸ್ಟ್ ಅಲ್ಲ, ಅವರೇ ನನ್ನ ಕರೆಕ್ಟ್ ಆಗಿ ಫೋಕಸ್ ಮಾಡಿರ್ಲಿಲ್ಲ. ಅಂದ್ರೆ ಏನ್ ಸರ್, 100 ಸ್ಕಿಟ್ ಅಲ್ಲಿ ಡೈಲಾಗ್ ಫಂಬಲ್ ಮಾಡಿರ್ಬೋದು, 50 ಸ್ಕಿಟ್ ಅಲ್ಲಿ ಡೈಲಾಗ್ ಮರ್ತಿರ್ಬೋದು, 20 ಸ್ಕಿಟ್ ಅಲ್ಲಿ ರಿಯಾಕ್ಷನ್ ಕೊಡದೆ ಇರ್ಬೋದು. ಅದನ್ನೆಲ್ಲ ಎಡಿಟಿಂಗ್ ಅಲ್ಲಿ ಕಟ್ ಮಾಡಿ ಹಾಕೋಬೇಕು ತಾನೆ. ಅಷ್ಟಕ್ಕೆ ನಾನು ಕೆಟ್ಟ ಆರ್ಟಿಸ್ಟಾ? ಒಳ್ಳೆ ಕಾಲನೇ ಇಲ್ಲ. ನಾನ್ಸಿಂಗ್ ಸ್ಟಾರ್ ನಂದೀಶರ್ ಅವರ ಕತ್ಲಲ್ಲಿ ಕರಡಿಗೆ ಸಿನಿಮಾದ ಮುಹೂರ್ತ ಭರ್ಜರಿಯಾಗಿ ನಡೆದಿದೆ. ಈ ನಂದೀಶ ಗೊತ್ತಲ್ವಾ, ಮಜಾ ಭಾರತದಲ್ಲಿದ್ದಾಗ ಅವನಿಗೆ ಇಂಟರ್ನೇಷನ್ ನಾನು ಹೇಳ್ಕೊಡ್ತಿದ್ದೆ. ಈಗ ನೋಡಿ ಅವನು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳೀತಾ ಇದ್ದಾನೆ. ಕರ್ಮಕಾಂಡ. ಮಜಾ ಭಾರತದ ಖ್ಯಾತಿಯ ಜಗ್ಗಪ್ಪ ಅವರು 20ನೇ ಸಿನಿಮಾ ಮುಗಿಸಿ 21ನೇ ಸಿನಿಮಾಗೆ ಸಹಿ ಹಾಕಿದ್ದಾರೆ. ಜಗ್ಗಪ್ಪ ಅವರ ಮನೆ ಮುಂದೆ ಕ್ಯೂ ನಿಂತ ಪ್ರೊಡ್ಯೂಸರ್ಗಳು. ಈ ಜಗ್ಗಪ್ಪ ಗೊತ್ತಲ್ಲ, ಎಲ್ಲಾ ಸ್ಕಿಟ್ಟಲ್ಲೂ ಹೆಣ್ಮಕ್ಳಿಗೆ ಬೈಕೊಂಡು ಕಂಡ್ಕಂಡರ್ ಕಾಲು ಎಳ್ಕೊಂಡು ಸುಷ್ಮಿತ್ನಿಂದ ಸುತ್ಕೊಂಡು ರಚಿತಾ ಮೇಡಮ್ಗೆ ಏನೋ ಅಂದ್ರೆ ಅಂತ ಬಕೆಟ್ ಹಿಡ್ಕೊಂಡೇ ಬೆಳೆದ್ಬಿಟ್ಟ. ಬೆಳವಣಿಗೆ ಅಂದ್ರೆ ಇದು ಸರ್. ಓದುಗರ ಗಮನಕ್ಕೆ, ನಿಮಗೆ ಇಷ್ಟವಾದ ನಟ ನಟಿಯರ ಮೇಕಪ್ ಮಾಡಿಸಿಕೊಂಡು ಖುಷಿ ಪಡಿ. ಹಾ ಐಡಿಯಾ ಚೆನ್ನಾಗಿದೆ ಅಲ್ಲ. ಇಂತಿ ನಿಮ್ಮ ಬಾಲಿವುಡ್ ಮೇಕಪ್ ಆರ್ಟಿಸ್ಟ್ ಮಲ್ಲಿಂಗಿ 922820. ಈಗಲೇ ಫೋನ್ ಮಾಡಿ ಕರ್ಸ್ಕೊಂಡ್ಬಿಡ್ತೀನಿ. ಹಲೋ ಮೇಡಮ್, ಫೋನಲ್ಲಿ ಲೊಕೇಶನ್ ಕಳಿಸಿದ್ದೀನಿ, ಬೇಗ ಬಂದ್ಬಿಡಿ. ಸಾರ್ ದೇವ್ರು ಕೊಡದೆ ಇದ್ರೆ ಏನು, ಪೂಜಾರಿ ಹತ್ರ ಇಸ್ಕೊಂತೀನಿ. ನಮ್ದು ಯಾರು ಅಂತ ನಿಮ್ಗೆ ಅರ್ಥಾಗೆ ಆಗ್ಲಿಲ್ಲ. ನಾನು ದ ಗ್ರೇಟ್ ಮೇಕಪ್ ಆರ್ಟಿಸ್ಟ್ ಮಾಲಿಂಗಿ. ಬೈ ದ ವೇ, ಇಲ್ಲಿ ಹರೀಶಂದು ಯಾವುದು? ಅಮ್ಮ, ಹರೀಶಂದು ಯಾವುದು ಅಲ್ಲ, ಅದು ಹರೀಶ ಯಾರು? ಹಾ ಅದೇ ಯಾರು? ನಾನೇ. ನಾನು ಇದಕ್ಕೂ ಮುಂಚೆ ಟಿವಿಲಿ ನೋಡಿದ್ದೀರಾ? ಇಲ್ಲ, ನೋಡಿದಿದ್ರೆ ಪಕ್ಕ ಟಿವಿಗೆ ಎತ್ತಾಕ್ಬಿಡ್ತಿದ್ದೆ. ಅರೆ, ನಮ್ಗೆ ಕಾಲ್ ಮಾಡಿದ್ದು ನೀವು? ನಾನೇ. ನೀವು ಮೇಕಪ್ ಆರ್ಟಿಸ್ಟಾ? ಹೆಂಗ್ ನಂಬೋದು? ಇದಕ್ಕಿಂತ ಮುಂಚೆ ಯಾರಿಗಾದ್ರೂ ಮೇಕಪ್ ಮಾಡಿದೀರಾ? ಅರೆ, ನಿಮ್ಗೆ ಪ್ರೂಫ್ಗೆ ಬೇಕು. ಗ್ಯಾಲರಿಲಿ ಮಲ್ಲಿಕಾಗೆ ಇದ್ದಾರೆ? ಇಲ್ವಲ್ಲ. ಇರಲ್ಲ, ಯಾಕೆಂದ್ರೆ ಅಲ್ಲಿ ಇದಾರಲ್ಲ. ಅದು ರಚಿತಾ ಮೇಡಮ್ ಇಡೀ ಕರ್ನಾಟಕ ಇಂಡಿಯಾಗೆ ಗೊತ್ತು. ಅರೆ, ನಾನ್ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಒಂದು ನಿಮಿಷ, ಇವತ್ತು ಶೂಟ್ಗೆ ಲೇಟ್ ಆಗುತ್ತೆ ಅಂತ ರಚ್ಚು ಮೇಡಮ್ಗೆ ಹೇಳಿದ್ರು. ಅದಕ್ಕೆ ಮಲ್ಲಿಕಾಗೆ ಮೇಕಪ್ ಹಾಕ್ಸಿ ರಚ್ಚು ಮೇಡಮ್ದು ಅಲ್ಲಿ ಕೂರಿಸಿದೆ. ಯಾಕೆ? ಅಲ್ಲಿ ಗುರು ಸರ್ಗೆ ನೋಡು. ಗುರು ಸರ್ಗುನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ಲ. ನಾನೆಲ್ಲ ಅವ್ರಿಗೂ ಮೇಕಪ್ ಮಾಡಿ ಕೂರ್ಸಿದ್ಯೇನೋ ಅನ್ಕೊಂಡೆ. ಅರೆ, ಮಾಡೋಣ ಅನ್ಕೊಂಡೆ, ಆದ್ರೆ ಅವರು ಶೂಟ್ಗೆ ಬೇಗ ಬಂದ್ರು, ಅದಕ್ಕೆ ಮಾಡಕ್ಕೆ ಆಗ್ಲಿಲ್ಲ. ಹೌದಾ? ಏನ್ ಕತೆ ಕಟ್ತಾ ಇದೀಯಾ? ಅಲ್ಲಿ ನೋಡ್ ಮಲ್ಲಿಕಾ ಬಂದ್ಲು. ಅರೆ, ನಾನ್ ಹೇಳೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಇವತ್ತು ರಚ್ಚು ಮೇಡಮ್ ಶೂಟ್ಗೆ ಲೇಟ್ ಆಗಿ ಬಂದ್ರು, ಅದಕ್ಕೆ ರಚ್ಚು ಮೇಡಮ್ಗೆ ಮಲ್ಲಿಕಾದು ಮೇಕಪ್ ಹಾಕಿ ಅಲ್ಲಿ ಕೂರ್ಸಿದ್ದೆ. ಬಾಸ್, ನಮ್ದು ಟೈಮ್ಗೆ ವೇಸ್ಟ್ ಮಾಡ್ತಿದ್ದೀರಿ ನೀವು. ನಿಮ್ದು ಯಾರಿಗೆ ಮೇಕಪ್ ಬೇಕು? ಡಿ ಬಾಸ್ದು, ಎಷ್ಟು? ತಾಯಿ ಅವ್ರದ್ದು ಯಾರ್ದು ಬೇಡ. ಅವ್ರ ತಾನೇ ಏನಾದ್ರೂ ನಾನು ಮೇಕಪ್ ಮಾಡಿಸ್ಕೊಂಡ್ಬಿಟ್ರೆ ಅವ್ರ ಫ್ಯಾನ್ಸ್ ಹತ್ರ ಗುಮ್ಸ್ಕೊಳ್ಳೋ ತಾಕತ್ ನನಗಿಲ್ಲ. ನನ್ಗೆ ಇವನ್ ತರ ಮೇಕಪ್ ಮಾಡ್ಬೇಕು. ಇವಂದು? ಅರೆ, ಇವಂದು ಮುಖಕ್ಕಿಂತ ನಿಮ್ದು ಮುಖಾನೇ ಚೆನ್ನಾಗಿ ಇದೆ.
ಅವನ್ ಮುಖ ಚೆನ್ನಾಗಿಲ್ಲ ಅಂದ್ರೆ ಏನು, ಅವನಿಗಿರೋ ಫ್ಯಾನ್ಸ್ ತುಂಬಾ ಚೆನ್ನಾಗಿದ್ದಾರೆ. ನಿನಗೆ ಎಷ್ಟು ದುಡ್ಡು ಬೇಕಿದ್ರು ಕೇಳು ಕೊಡ್ತೀನಿ. ನಾನು ಇವನ್ ತರನೇ ಮೇಕಪ್ ಮಾಡ್ಬೇಕು. ಅರೇ ಭಗವಾನ್, ನಿಮ್ದು ಹಣೆ ಬರಹ, ನಮ್ದು ಏನು ಇದೆ. ಸರಿ ಬಾ ಒಳಗೆ. ಬನ್ನಿ ಬನ್ನಿ. ಭಗವಾನ್, ನಮ್ದು ಹೆಣಾಗೆ ಬಿತ್ತು. ಏನಾಯ್ತು? ಇವ್ರದ್ದು ಮೇಕಪ್ದು ಮಾಡೋದ್ರೊಳಗೆ ನಂದು ಮೇಕಪ್ದು ಹೋಯ್ತು. ಅರೇ ಇದು ಎಲ್ಗೆ ಹೋಯ್ತು? ಅರೇ 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 ನೋಡು ಇಲ್ಲಿ. ಏ, ನಾನ್ ಕೊಟ್ಟಿರೋ ಫೋಟೋ ನನ್ಗೆ ತೋರಿಸ್ತಾ ಇದೀಯಾ? ಫೋಟೋದು ಅಲ್ಲ, ಮಿರಾರು. ಸೇಮ್ ಆಸ್ ಇಟ್ ಈಸ್ ಅವನ್ ತರನೇ ಮೇಕಪ್ ಮಾಡಿದ್ಯಾ? ನಿನ್ ಪೇಮೆಂಟ್ ಎಷ್ಟು ಅಂತ ಹೇಳು, ಈಗ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಅರೇ ಅದು ಇರ್ಲಿ, ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ದು ಮೇಕಪ್ದು ಹೋಗ್ಬಿಡುತ್ತೆ. ನಾನು ಒಳಗೆ ಹೇಳಿಲ್ಲ, ಹಂಗೆ ಮೇಕಪ್ದು ಮಾಡ್ಕೋಬೇಕು. ಈಗ ನೀನ ಕಳ್ಸ್ಕೋಬೇಕು. ನಮ್ದು ಪೇಮೆಂಟ್ ಬರ್ದೇ ಇರ್ಲಿ, ಆಮೇಲೆ ನಾವು ಕಳಿಸ್ತೀವಿ. ಮೇಕಪ್ ಏನೋ ಅವನ್ ತರ ಮಾಡಿಸ್ಕೊಂಡೆ, ವಾಯ್ಸ್ಗೆ ಏನ್ ಮಾಡ್ಲಿ? ಹಾ, ಮಿಮಿಕ್ರಿ ಮಾಡ್ಬಿಡ್ತೀನಿ. ಬೇಬೆ, ಈ ಟೈಗರ್ ನ ಡಾಕ್ಟರ್ ಟ್ರೀಟ್ ಮಾಡ್ತಾ ಇದ್ಯಾ? ಈ ಟೈಗರ್ಗೆ ಕೋಪ ಬಂದೆ ಕಚ್ಚಿ ಬಿಡ್ತೀನಿ. ಏನು ಅಂದ್ರೆ ಜಗಪ್ಪನ್ ತರ ವಾಯ್ಸು ಬಂದ್ಬಿಡ್ತು, ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡ್ತು. ಮೇಕಪ್ ಮಾಡೋಳೆ ಇಲ್ವಾ ನೋಡ್ಬಿಡ್ತೀನಿ ತಡಿ. ಅದೇ ಕೆನ್ನೆ, ಅದೇ ಮೀಸೆ, ಅದೇ ಗಡ್ಡ, ಅದೇ ವಯಸ್ಸು, ಅದೇ ಎಲ್ಲ ಅದೇ. ಅಪ್ಪ, ಈ ಜಿಲೇಬಿ ರಾಣಿ ಸೇಮ್ ಟು ಸೇಮ್ ಜಗಪ್ಪನ್ ತರನೇ ಮೇಕಪ್ ಮಾಡ್ಬಿಟ್ಟವಳೆ. ಅಯ್ಯಪ್ಪ, ಏನು ಇಲ್ಲಿ ಕೂತಿರೋದು ಮಲ್ಲಿಕಾ ಅಲ್ವಾ? ಏನು ಅಂದ್ರೆ ನೋಡಿ, ಸೇಮ್ ಟು ಸೇಮ್ ಹಂಗೆ ಮೇಕಪ್ ಮಾಡ್ಬಿಟ್ಟವಳೆ. ಮಜಾ ಬರ್ತಾ ಜಗ್ಗಪ್ಪ ಅವರು ನಮ್ಮೆರದೆಲ್ಲ ಮನೆ ಮಾಡ್ಕೊಂಡಂತ ಕಡ. ಹೌದಾ? ಎಲ್ಲಿ 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 ಎಲ್ಲಿ? ಆ ಜಗಪ್ಪ ನಾನೇ ಅಲ್ವಾ? ನಾನು ಯಾಕೆ ಎದುರ್ಕೊಬೇಕು? ಯಾರು ಸರ್? ನಾನು ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಸರ್. ಇವಾಗಷ್ಟೇ ಮೇಕಪ್ ಮಾಡಿಸ್ಕೊಂಡೆ, ಆಗ್ಲೇ ಹುಡ್ಕೊಂಡ್ ಬಂದ್ಬಿಟ್ರ? ಸರ್ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಡೇಟ್ಸ್ ಬೇಕಾಗಿತ್ತು. ಅಷ್ಟೇ ತಾನೆ, ತಗೊಳ್ಳಿ ತಿನ್ಕೋ ಹೋಗಿ. ಈ ಡೇಟ್ಸ್ ಅಲ್ಲ ಸರ್? ನನಗ್ ಗೊತ್ತಿಲ್ವನ? 21 ಸಿನಿಮಾ ಸೂಪರ್ ಸ್ಟಾರ್ ಕಣ. ಮುಚ್ಕೊಂಡು ಅದನ್ನ ತಿಂತಾರೋ, ಒಳಗಡೆ ಹೋಗಿ ಮುಖ ತೊಳ್ಕೊಂಡ್ ಫ್ರೆಶ್ ಆಗಿ ಬರ್ತೇನೆ. ವಾಟ್ ಎ ಬ್ಯೂಟಿಫುಲ್ ಫೇಸ್. ಥ್ಯಾಂಕ್ ಯು ಸರ್. ಸರ್, ಇದು ಫೇಸ್ ಅಲ್ಲ, ಕೂದ್ಲು. ಹೇಳ ತೆಗೆದು ಮಾಡ್ಕೊಡ್ಬಿಡ್ತೀನಿ. ಎತ್ತ ಕೈಯೇ. ಯಾವನ ಹತ್ರ ಮಾತಾಡ್ತಾ ಇದೆಯಾ? ಸ್ಟಾರ್, ಸೂಪರ್ ಸ್ಟಾರ್. ನನ್ ಮಗನ ಇಂಡಸ್ಟ್ರಿಯಲ್ಲಿ ಎಷ್ಟು ದಿನ ಬದುಕ್ತೀಯ ನಾನು ನೋಡ್ತೀನಿ. ಅಲ್ಲ ಅಲ್ಲ, ಅಯ್ಯೋ, ಮೇಕಪ್ ಎಲ್ಲ ಹೋಗ್ಬಿಟ್ಟೈತೆ. ಅಯ್ಯೋ, ಹಿಂದಿ ಲಡ್ಕಿ ಮುಖ ತೊಳ್ಕೊಂಡ್ರೆ ಮೇಕಪ್ ಹೋಗುತ್ತೆ ಅಂತ ಹೇಳಲೇ ಇಲ್ವಲ್ಲ. ಸಾರ್, ನಾನು ಅವ್ರ ಅಸಿಸ್ಟೆಂಟ್ ಸರ್, ಕಾಮಿಡಿ ಮಾಡಿದೆ. ಜಗ್ಗಪ್ಪ ಅಸಿಸ್ಟೆಂಟ್ ಇಟ್ಕೊಂಡಿದ್ದಾನೆ ಅಂತ ದೊಡ್ಡ ಕಾಮಿಡಿ ಕಣ. ನೋಡ, ಅಸಿಸ್ಟೆಂಟ್ ತರ ಇರೋ ಗಾಂಚಿಲ್ಲ ಮಾಡ್ಕೋಬೇಡ. ಜಗ್ಗಪ್ಪನ ತುಳಿತಿದ್ದೀನ ನೀನು? ಇಲ್ಲ ಸರ್. ಹೋಗ ಕರಿ ಅವ್ರನ್ನ. ಗೆಟ್ ಲಾಸ್ಟ್ ರಾಸ್ಕುಲ್. ಏನ್ರಿ ಅದು ಸ್ಟೋರಿ? ಸರ್, ಏನ್ ಸಾರ್, ನಿಮ್ ಅಸಿಸ್ಟೆಂಟ್ ಸರಿ ಇಲ್ಲ, ನಿಮ್ಮನ್ನೇ ತುಳಿತವನೆ ಅಂತವ್ನ ಯಾಕೆ ಪಕ್ಕದಲ್ಲಿ ಇಟ್ಕೊತೀರ ನೀವು? ಹಲೋ, ಯಾರು ತುಳಿತವ್ರೆ ಏನು ಅಂತ ನನಗೆ ಗೊತ್ತಾಗಲ್ವೇನ್ರಿ? ಅದೇನ್ ಮುಚ್ಕೊಂಡು ಬಂದಿರೋ ಕೆಲಸ ಮುಗಿಸ್ಕೊಂಡು ಹೋಗಿ. ಸರ್, ನಿಮ್ಗೆ ಸ್ಟೋರಿ ಹೇಳಕ್ಕೆ ಅಂತ ಬಂದೆ ಸರ್. ಹೇಳಿ ಸರ್. ಅದೇ ಒಬ್ಬ ಹೀರೋಯಿನ್ ಇರ್ತಾರೆ ಸರ್. ಸರ್, ಅವ್ರಿಬ್ರಿಗೂ ರೊಮ್ಯಾಂಟಿಕ್ ಸೀನ್ ಸಕ್ಕತ್ತಾಗಿದೆ ಕಣ ಸ್ಟೋರಿ. ಸರ್. ಅಲ್ಲ ಸರ್, ಶೂಟಿಂಗ್ ಸ್ಪಾಟ್ ಬರ್ತೀನಿ, ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ತಾರೆ. ಅಲ್ಲ, ಇನ್ನ ಕಥೆನೇ ಹೇಳಿಲ್ಲ ಸರ್. ಲೇ, ಕ್ಯಾಶಾ ಚೆಕ್? ಚೆಕ್ಕು ಸರ್. ಚೆಕ್ ತಗಿ. ಅಯ್ಯೋ, ಸಾಕು ಕೊಡು. ಸರ್, ಕ್ಯಾಶ್ ಬರ್ದಿಲ್ಲ. 21 ಸಿನಿಮಾ ಮಾಡಿದೀನಿ, ಎಷ್ಟು ಬರ್ಕೋಬೇಕು ಅಂತ ನನಗೆ ಗೊತ್ತಿಲ್ವಾ? ವಾಗಲೇ ವಾಗ. ಏನ್ ಸರ್ ಇಷ್ಟೊಂದು ಆಟಿಟ್ಯೂಡ್ ಹಂಗೆ? ಅಯ್ಯೋ, ಮೊದಲನೇ ಚೆಕ್ಕು ಅಂತೂ ಒಂದ್ ಸಿನಿಮಾ ಸಿಕ್ತು. ನಾಳೆಯಿಂದನೇ ಶೂಟಿಂಗು, ಲೊಕೇಶನ್ ಶಿಫ್ಟ್. ಲೈಟ್ ರೆಡಿ ಮಾಡ್ಕೊಳ್ರಿ. ರೆಡಿ ಮಾಡ್ರೆ. ಕ್ಯಾಮ್ರಾ ರೆಡಿ ಮಾಡ್ಕೊಳ. ಮಕ್ಕ ನೋಡ್ತಾ ಇದ್ದೀವಿ, ಹೀರೋ ಜಗ್ಗಪ್ಪನ್ ಕರಿಯ. ಹೋಗ, ಮಕ್ಕ ನೋಡ್ತಾನ ಮಕ್ಕ. ಹೇಗೆ? ವಾ ಸರ್, ಸೂಪರ್, ಎಕ್ಸಲೆಂಟ್ ಸರ್. ಟೇಕ್ ಓಕೆನಾ? ಟೇಕು ತಗೊಳ್ಳಿಲ್ವೇನಾ? ಅಯ್ಯೋ ಸರ್, ನೀ ಯಾವ ಸಿನಿಮಾ ಡೈರೆಕ್ಟರ್ ಅಲ್ಲೇ? ನಿನ್ನ ಸೀನ್ 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 ಕಡ್ಡಿ ಕೊಡು. ಕಡ್ಡಿ ಇಲ್ಲ ಸರ್. ಕಡ್ಡಿ ಇಲ್ಲ ಅಂದ್ರೆ ಸಿಗರೇಟ್ ತಕೊಂಡ್ ಏನ್ ಮಾಡ್ಲಿ? ಅಲ್ಲ, ಲೈಟ್ ಇದೆ ಸರ್. ಸಿಗರೇಟ್ ಎಷ್ಟು ಮೇಲೆ ಲೈಟ್ ಏನಕ್ಕೆ? ಅಲ್ಲ, ಸಿಗರೇಟ್ ಇದೆ ಸರ್. ಇವಾಗ ಹೇಳು, ಕಡ್ಡಿ ಇದೆಯಾ? ಇಲ್ಲ ಸರ್.
ಕಟ್ಟಿ ಇಲ್ಲ ಅಂದ್ಮೇಲೆ ಸಿಗರೇಟ್ ಏನಕ್ಕೆ? ಅಲ್ಲ ಇನ್ನೊಂದು ಲೈಟ್ರ್ ಇತ್ತು ಸರ್. ಸರ್ ಸರ್ ಕಾಮಿಡಿ ಮಾಡ್ಕೊಂಡು ಸಾಯ್ತವನೆ. ಸರ್ ಸರ್ ಸಾರಿ ಸರ್. ಸೀನ್ ಹೇಳಲೇ ಸರ್ ಇವಾಗ ಸರ್ ಹೀರೋ ಹೀರೋಯಿನ್ ಇರ್ತಾರೆ ಸರ್. ಹೀರೋಯಿನ್ ಅಲ್ಲ? ಓ ಮೈ ಗಾಡ್, ಹೀರೋಯಿನ್ ಮರ್ತು ಬಿಟ್ಟೆ ಸರ್. ಕಾರ್ಯಪ್ಪ ನೀ ಡೈಲಾಗೇ ಮರ್ತು ಬಿಡ್ತೀಯ, ಇನ್ ಹೀರೋಯಿನ್ ಮರಿ ಅಲ್ವಾ? ಸರಿ ಕರಿ. ಹೀರೋಯಿನ್ ಕರ್ಸ್ರಿ. ಸರ್ ಹೀರೋಯಿನ್ ಬಂದ್ಲು ಸರ್. ಬಂದ್ಲಾ? ಸರ್. ಎಲ್ಲಿ? ಅಲ್ಲೇ ನೋಡಿ ಸರ್. ಎಲ್ಲ? ಅಲ್ಲ ನಿಮ್ ಕಣ್ಮುಂದೆ ನೋಡಿ ಸರ್. ಎಲ್ಲಯ್ಯ? ಸ್ವಲ್ಪ ತಲೆ ಬಗ್ಗಿಸಿ ನೋಡಿ ಸರ್. ಏನೇ ಇವಳು ಬತ್ತಿದಂಗೆ ಊಟಕ್ಕೆ ಕೂತವಳೆ ಸರ್. ಅವಳು ಊಟಕ್ಕೆ ಕೂತಿಲ್ಲ ಸರ್. ಮತ್ತೆ ಅವಳು ಇರೋದು ಐಟ್ ಅಷ್ಟು. ಏನ್ ಸೀನ್ ಹೇಳ್ರಿ ಸರ್. ಈಗ ಹೀರೋಯಿನ್ ಕಾಲ್ ಜಾರಿ ಸಮುದ್ರಕ್ಕೆ ಬಿದ್ದೋಗ್ತಾಳೆ ಸರ್. ಸರ್ ನಾನು ಇಲ್ಲಿವರೆಗೂ ಕಾಲ್ ಜಾರೇ ಇಲ್ಲ ಸರ್. ನಿನ್ ಕಾಲ್ ಬೇರೆ ಇದೆಯಾ? ನಾನು ಮೊಣಕಾಲಿಂದ ಶುರುವಾಗಿದೆ ಅನ್ಕೊಂಡಿದ್ದೆ. ಮೇಡಮ್ ನೀವೇನ್ ಮೇಡಮ್ ನೀವು ಅವಂದೇ ಕಾಡ್ತಾ ನಿಮ್ದೊಂದು ಸುಮ್ಮನೆ ಕೂತ್ಕೊಳ್ಳಿ ಸರ್. ಸೀನ್ ಹೆಂಗಿರುತ್ತೆ ಅಂದ್ರೆ ಸರ್ ಹೀರೋ ಗೊತ್ತಾಯ್ತು ಬಿಡೋ. ಅವಳ ಕಾಲ್ ಜಾರ್ ಬಿದ್ದೋಗ್ಬಿಟ್ಟಿರ್ತಾಳೆ, ನಾನು ಓಡೋಗಿ ಡೈ ಹೊಡೆದು ಅವಳನ್ನ ಕಾಪಾಡ್ಬೇಕು. ಹೆಂಗಿ ಸರ್ ಇದೆಲ್ಲ? 100 ಸಿನಿಮಾ ನೋಡ್ಕೊಂಡು ಕತೆ ಬರ್ಕ ಬಂದಿರ್ತೇನೆ, ನಂಗೆ ಗೊತ್ತಾಗಲ್ವಾ? ಬೈ ಕಡೆಗೆ ಕ್ಯಾಮ್ರಾ 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 ರೋಲಿಂಗ್ ರೋಲಿಂಗ್. ಯಾರೇ ಅಲ್ಲಿ ಲೈಟ್ ಅಲ್ಲ ಹಾಕಿರೋದು? ಸರ್ ಅದ್ ಲೈಟ್ ಅಲ್ಲ ಸರ್, ಮತ್ತೆ ಸೂರ್ಯನ ಸೈಡ್ ಕಳ್ಸು. ಸರ್ ರೆಡಿ ಸರ್. ರೆಡಿ ಸರ್. ರೆಡಿ ಸರ್. ರೆಡಿ ಪೊಸಿಷನ್ ಮತ್ತೆ ಪೊಸಿಷನ್ ಸರ್. ರೋಲಿಂಗ್ ರೋಲಿಂಗ್ ಸರ್. ಕ್ಯಾಮ್ರಾ ಕ್ಯಾಮ್ರಾ ಸರ್. ಆಕ್ಷನ್. ಹೀರೋಯಿನ್ ಬಿದ್ಲು. ಮ್ಯೂಸಿಕ್. ನಾನಿನ್ನ ಬಿಡಲಾರೆ. ಸರ್ ಇದು ಉಪೇಂದ್ರ ಸರ್ದು ತಾನೆ ಸಾಂಗು? ಸರ್ ಇದು ಶಾರ್ಟ್ ಸರ್, ಬರ್ಬಾರ್ದು. ಹೌದಾ? ಮ್ಯೂಸಿಕ್. ನಾನಿನ್ನ ಬಿಡಲಾರೆ. ಕಟ್ ಕಟ್ ಕಟ್. ಇವಳೇನ ಪತ್ತ ಸೊಂಟಕ್ಕೆ ಬಂದ್ಬಿಟ್ಲು. ಅಯ್ಯೋ ಕುತ್ಕೊಂಡಿದ್ದ ಅಲ್ಲ ಕಡಮ್ಮ, ನೀರಿರೋದೇ ಇಟ್ಟುದ್ದ. ಏನು ಓವರ್ ಆಕ್ಟಿಂಗ್ ಮಾಡ್ತೀನಿ ನೋಡಿ ನೀನು. ಇದು ಸಿನಿಮಾ ಡೂಪು ಸರ್. ನೀರಿಲ್ಲ ಅಂದ್ರೆ ನೀರಿರೋ ತರ ಆಕ್ಟ್ ಮಾಡ್ಬೇಕು. ಹೌದಾ? ಮ್ಯೂಸಿಕ್. ನಾನಿನ್ನ ಬಿಡಲಾರೆ. ನಾನಿನ್ನ ಬಿಡಲಾರೆ. ಹಂಗೆ ಫ್ರೇಮ್ ಔಟ್ ಸರ್. ಸರ್ ಈಗ ನೀವು ಹೀರೋಯಿನ್ ಹಂಗೆ ಮೇಲೆ ಕೆತ್ಕೊಂಡು ಒಂದು ಎಮೋಷನಲ್ ಡೈಲಾಗ್ ಹೇಳ್ಕೊಂಡು ಹಂಗೆ ಫ್ರೇಮ್ ಇನ್ ಹಾಕ್ತೀರಾ ಸರ್? ಆಕ್ಷನ್ ಸರ್. ನನ್ನ ಉಸಿರಿರೋವರೆಗೂ ಆ ಯಮುನ್ ಜೊತೆ ಬೇಕಾದ್ರೂ ಹೊಡೆದಾಡಿ ನಿನ್ನ ಪ್ರಾಣ